10 ವರ್ಷಗಳಿಂದ ಈ ಭಾಗದ ಮುಖಂಡರು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು. ಅದರಲ್ಲೂ ವಿಶೇಷ ಕೊಪ್ಪದವರು, ಸಲೀಮ್ರವರು, ಇನ್ನು ಹಲವಾರು ನಾಯಕರುಗಳು ಹೋರಾಟ ಮಾಡಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಹಜ್ ಭವನ ಆಗಬೇಕಂತ ಭಾವನೆಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದರು. ಆ ಸಮಯ ಬಂದಿದೆ. ಮೊನ್ನೆ ನಡೆದಂತಹ ಏನು ಬಜೆಟ್ ಮೀಟಿಂಗಲ್ಲಿ ಎಲ್ಲ ಶಾಸಕರನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕರೆದಿದ್ದರು. ಆ ಸಭೆಯಲ್ಲಿ ನಾನು ಭಾಗಿಯಾಗಿಬಿಟ್ಟು ನಾನು ಹೇಳಿದೆ, ಅಲ್ಲಿ ಭಾವನೆಗಳ ಹಲವಾರು ವರ್ಷದಿಂದ ಹೋರಾಟ ನಡೀತಾ ಇದೆ, ನೀವು ಕೂಡ ಬಂದು ಹೇಳಿ ಹೋಗಿದ್ರಿ, ಅದರಿಂದ ಹಜ್ ಭವನ ಆಗಲೇಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಅದಕ್ಕೆ ಸ್ಪಂದಿಸಿ ಸನ್ಮಾನ್ಯ ಸಿದ್ದರಾಮಯ್ಯವರು ಹುಬ್ಬಳ್ಳಿಯಲ್ಲಿ ಹಜ್ ಭವನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಸುಮಾರು 7 ಜಿಲ್ಲೆಗಳು, ನಮ್ಮ ಕಿತ್ತೂರು ಕರ್ನಾಟಕದ 7 ಜಿಲ್ಲೆಗಳಿಗೆ ಈ ಹಜ್ ಭವನ ಸಾಕಷ್ಟು ಸಹಾಯ ಆಗುತ್ತೆ. ಇಲ್ಲಾಂದರೆ ಬೆಂಗಳೂರು ಹೋಗಬೇಕು, ಇಲ್ಲ ಗೋವಾ ಹೋಗಬೇಕು. ಆದರೆ ಇವತ್ತು ಈ ಹಜ್ ಭವನ ಮೂಲಕ ಹಾಜಿಗಳಿಗೆ ದೊಡ್ಡ ಒಂದು ಸಹಾಯ ಆಗೋಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಹಜ್ ಭವನ ಮಾಡಲಿಕ್ಕೆ ಈಗಾಗಲೇ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಆರಂಭ. ಇದಕ್ಕೆ ನಾವು ಜಾಗ ಹುಡುಕ್ಬಿಟ್ಟು ಮತ್ತು ಕಟ್ಟಡ ಕಟ್ಟುವಂಥ ದೊಡ್ಡ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಎಲ್ಲ ನಾವು ಕೋರ್ತೀನಿ ಅಂತ ಮಾತನ್ನು ಹೇಳ್ತಾ, ಈ ವಿಚಾರದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಭಾವನೆಗಳಿತ್ತು. ಒಂದು ಹಜ್ ಭವನ ಆಗಲೇಬೇಕು ಅಂತ ಹಲವಾರು ಇಲ್ಲಿ ಬಂದಂಥ ಹಲವಾರು ಮುಖಂಡರುಗಳು ಹೋರಾಟ ಮಾಡ್ಕೊಂಡು 10 ವರ್ಷದಿಂದ ಮಾಡ್ತಾಯಿದ್ರು. ಯಾಕಂದರೆ ನಮಗೂ ಕೂಡ ಭೇಟಿ ಮಾಡ್ತಾ ಇದ್ದೀವಿ ಪದೇ. ಆದರೆ ಈಗ ಕೂಡ ಬಂದಿದೆ. ನಾನು ತಮ್ಮ ಮೂಲಕ ನಮ್ಮ ಎಕನಾಮಿಕ್ ಅಡ್ವೈಸರ್ CMಗೆ ರಾಯರೆಡ್ಡಿ ಅವ್ರಿಗೂ ಕೂಡ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಅವರು ಕೂಡ ಆ ಭಾಗದಲ್ಲಿ ನಾವೇನು ಸಭೆಯಲ್ಲಿ ನಾನು ಹೇಳುವಾಗ ಅವರು ಕೂಡ ಅದಕ್ಕೆ ಸಮರ್ಥನೆ ಮಾಡಿ ಮುಖ್ಯಮಂತ್ರಿಗಳನ್ನ ಅವ್ರು ಕನ್ವಿನ್ಸ್ ಮಾಡಿ ಇಲ್ಲಿ ಹುಬ್ಬಳ್ಳಿ ಹಜ್ ಭವನ್ಗೆ ತೀರ್ಮಾನ ಮಾಡಿದರೆ ಅದು ದೊಡ್ಡ ಒಂದು ಹೋರಾಟಕ್ಕೆ ಜಯ. ಇವತ್ತು ಕಳೆದ 10 ವರ್ಷ ಏನು ಹೋರಾಟಗಳು ಮಾಡಿದ್ರು ಅದಕ್ಕೆ ಸ್ವಂತ ಜಯ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸೇರಿ ಹಜ್ ಭವನ ಕಟ್ಟುವ ಮೂಲಕ ಒಂದು ದೊಡ್ಡ ಸಂದೇಶ ಕೊಡುವಂಥ ಕೆಲಸ ನಾವು ಮಾಡೋಣ ಅಂತ ಮಾತ್ರ ಹೇಳಲು ಬಯಸ್ತಾ ಇದ್ದೇನೆ.